ಮಕ್ಕಳಲ್ಲಿ ಹಾವು ಕಡಿದಿರೋದು, ಮತ್ತು ಮಕ್ಕಳಿಗೆ ಚೇಳು ಕಡಿಯೋದು, ಮಕ್ಕಳಿಗೆ ಸ್ವಲ್ಪ ನಾರ್ಮಲಾಗಿ ಏನಾಗುತ್ತೆ ಜೇನುಹುಳ ಕಡಿಯೋದು, ಇಂಥವೆಲ್ಲ ಕಾಮನಾಗಿ ಎಲ್ಲ ನೋಡ್ತೀವಿ. ಇಂಥವ್ರು ಆದಾಗ ಏನಾಗುತ್ತೆ ಅಂದರೆ ಅಲ್ಲೇ ಟ್ರೀಟ್ಮೆಂಟ್ ಕೊಡೋದು, ಮನೇಲೇ ಅವರು ಮನೆ ಮದ್ದು ಮಾಡೋದು, ಇವೆಲ್ಲ ಮಾಡಬಾರ್ದು. ಸೊ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ 24 ಗಂಟೆ ಸವಲತ್ತಿರುತ್ತೆ. ನಮ್ಮ ಆಸ್ಪತ್ರೆಗೆ ಬಂದರೆ ಏನಾಗುತ್ತೆ ಅಂದರೆ ಅವ್ರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಆಗಿ ನಾರ್ಮಲಾಗಿ ಸೊ ಹಾವು ಕಡ್ದಾಗ ಏನಾಗುತ್ತೆ ಅದರಲ್ಲಿ ತುಂಬ ವಿಧಾನವಾಗಿ ಹಾವುಗಳಿರುತ್ತೆ. ಸೊ ಯಾವುದು ವಿಷಾಂಶ ಇದೆ ಇಲ್ಲ ಅಂಥದ್ದು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಸೊ ಬೇರೆ ಬೇರೆ ಟೆಸ್ಟ್ ಇರುತ್ತೆ, ಇವೆಲ್ಲ ಟೆಸ್ಟ್ ಮಾಡಿ ನೋಡಿ ಅಂಥದ್ದು ಏನಾದ್ರು ಸಮಸ್ಯೆ ಇದ್ದರೆ ಇಮಿಡಿಯೇಟಾಗಿ ಅವ್ರಿಗೆ ಆ್ಯಂಟಿ ಸ್ನೇಕ್ ವೆನಮ್ ಅಂತ ಕೊಡಬೇಕು. ಅಂಥ ಸವಲತ್ತೆಲ್ಲ ನಮ್ಮಲ್ಲಿ ಯಾವಾಗಲೂ ರೆಡಿಯಾಗಿ ಅವೈಲೇಬಲ್ ಇರುತ್ತೆ. ಅಂಥ ಇಂಜೆಕ್ಷನ್ಸ್ ಇಮಿಡಿಯೇಟಾಗಿ ಕೊಟ್ಟು ತುಂಬ ಸೇವ್ ಮಾಡಿರ್ತೀವಿ. ಆಲ್ಮೋಸ್ಟ್ ಬಂದಾಗ ವೆಂಟಿಲೇಟ್ರಲ್ಲಿದ್ದು ಅಂಥವ್ರಿಗೆ ಆ್ಯಂಟಿ ಸ್ನೇಕ್ ವೆನಮ್ ಕೊಟ್ಟು ಅವ್ರು ಹೊರಗಡೆ ಬಂದು ಡಿಸ್ಚಾರ್ಜ್ ಆಗಿರೋ ತುಂಬ ಮಕ್ಕಳಿದ್ದಾರೆ. ಮತ್ತು ನಾರ್ಮಲಾಗಿ ಚೇಳು ಕಡಿದು ಮಕ್ಕಳಲ್ಲಿ ಸೊ ಚೇಳು ಕಡ್ದಾಗ ಏನಾಯ್ತು ಅಂದರೆ ಸ್ವಲ್ಪ ಬಿ ಪಿ ಏರುಪೇರು ಆಗೋದು, ಮತ್ತು ಎದೆ ಬಡಿತ ಮೇಲೆ ಒತ್ತಡ ಕೊಡೋದು, ಮತ್ತು ಹಾರ್ಟ್ ಫೇಲ್ಯೂರ್ ಆಗೋದು, ಇಂಥ ಸಮಸ್ಯೆಗಳು ಕಂಡುಬರುತ್ತೆ. ಇಂಥವ್ರಿಗೆಲ್ಲ ನಾವು ಚೇಳು ಕಡಿತದ್ದು ಟ್ರೀಟ್ಮೆಂಟ್ ಆಗಲಿ ಮತ್ತು ಅವ್ರದ್ದು ಕೇರ್ ಆಗಲಿ ಮತ್ತು ಇವೆಲ್ಲ ಕಾಂಪ್ರಿಹೆನ್ಸಿವ್ ಅಂತ ಹೇಳ್ತೀವಿ, ಟೀಮ್ ಎಫರ್ಟ್, ಇದೆಲ್ಲ ನಾವು ಮಾಡ್ತಾ ಹೋಗಿದ್ರೆ ತುಂಬ ಮಕ್ಕಳು ಹೊರಗಡೆ ಬಂದಿದ್ದಾರೆ. ಮತ್ತು ಜೇನು ಕಚ್ಚಿದಾಗ ಅವ್ರಿಗೆ ಸಡನ್ನಾಗಿ ರಿಯಾಕ್ಷನ್ ಆಗೋದು, ಮತ್ತು ಸ್ವಲ್ಪ ಒಬ್ಬೊಬ್ಬರಿಗೆ ಮೆಡಿಸಿನ್ಸ್ ತೊಗೊಂಡಾಗ ಅನಫಿಲೆಕ್ಸಿಸ್ ಆಗೋದು, ಇಂಥ ಮಕ್ಕಳೆಲ್ಲ ನಮ್ಮ ಎಮರ್ಜೆನ್ಸಿ ವಾರ್ಡಿಗೆ ಬಂದಾಗ ಏನಾಗುತ್ತೆ ಅವ್ರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಆಗಿ ಏನು ಕೊಡಬೇಕು ಕ್ವಾಲಿಟಿ ಕೇರ್ ನಮ್ಮಲ್ಲಿ ಸಿಗುತ್ತೆ. ಮತ್ತು ಕಾಮನಾಗಿ ಇನ್ನೊಂದು ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ವಿಷದ ಅಂಶ, ಸೊ ನಾರ್ಮಲಾಗಿ ಈ ಕೀಟಾಣುಗಳು ಮತ್ತು ಔಷಧಿ ಇದನ್ನೆಲ್ಲ ಕುಡಿದು ಬಂದು ಸೊ ಒ ಪಿ ಕಾಂಪೌಂಡ್ ಅಂತ ಹೇಳ್ತೀವಿ, ಇಂಥ ಮಕ್ಕಳು ಸ್ವಲ್ಪ ಅಡ್ಮಿಟ್ ಆಗ್ತಾರೆ. ಸ್ವಲ್ಪ ಹೈಸ್ಕೂಲ್ ಅಂತ ಕಾಲೇಜ್ ಅಂತ ಇಂಥ ಮಕ್ಕಳು ಮನೆಯಲ್ಲ ಔಷಧಿ ಕುಡಿದು ವಿಷ ಇದು ಮಾಡಿರ್ತಾರೆ, ಅವ್ರು ಮನೇಲೇ ಟ್ರೀಟ್ಮೆಂಟ್ ಕೊಡೋದು, ವಾಂತಿ ಮಾಡಿಸೋದು ಇದು ಮಾತ್ರ ಮಾಡ್ತಾರೆ. ಮತ್ತು ಹೆಚ್ಚಿನ ಟ್ರೀಟ್ಮೆಂಟು ಬೇಗ ಆ ಟೈಮ್ ಒಳಗೆ ನೀವು ಕರ್ಕೊಬಂದು ಕೊಡಿಸಿದ್ರೆ ಅಂಥ ಮಕ್ಕಳಿಗೆ ಬೇಗ ಅನುಕೂಲ ಆಗುತ್ತೆ ಮತ್ತು ಈಸಿಯಾಗಿ ಅವರು ರಿಕವರ್ ಆಗ್ತಾರೆ.